ಸರ್ ನಮಸ್ಕಾರ. ನಮ್ಮ ಹಾಸ್ಪಿಟ್ಲು ನಂದಿ ಹಾಸ್ಪಿಟಲ್ ಅಂಥೇಳಿ ಕೆಂಗೇರಿ ಉಪನಗರದಲ್ಲಿದೆ. ಕೆಂಗೇರಿ ಉಪನಗರ, ಬೆಂಗಳೂರು 560060 ಪಿನ್ ಕೋಡ್ ನಂಬರು. ನಿಮಗೆ ಯಾವುದೇ ರೀತಿ ತೊಂದರೆ ಇದ್ದರೆ, ಯಾವುದೇ ಸ್ಪೆಷಾಲಿಟಿನಲ್ಲಿ ತೊಂದರೆ ಇದ್ದರೂ ನಮ್ಮ ಹಾಸ್ಪಿಟ್ಲಿಗೆ ಬರ್ಬೋದು. ನಮ್ಮಲ್ಲಿ ಎಲ್ಲ ಸ್ಪೆಷಾಲಿಟಿ ಡಾಕ್ಟ್ರುಗಳು ಅವೈಲೇಬಲ್ ಇದ್ದಾರೆ. ಮತ್ತು ನಮ್ಮ ಹಾಸ್ಪಿಟ್ಲು ಸ್ಪೆಷಾಲಿಟಿ ಏನು ಅಂತಂದರೆ ಎಲ್ಲ ಸ್ಪೆಷಾಲಿಟಿ ಇರುತ್ತೆ, ಎಲ್ಲ ಎಕನಾಮಿಕಲ್ ಇರುತ್ತೆ. ನರ್ಸಿಂಗ್ ಕೇರ್ ಆಗಿರ್ಬೋದು, ಡಾಕ್ಟರ್ ಕೇರ್ ಆಗ್ಬೋದು, ಪರ್ಸ್ನಲೈಸ್ಡ್ ಇರುತ್ತೆ. ಪೇಷಂಟ್ಸ್ಗೆ ಖುಷಿಯಾಗೋ ಥರನೇ ನಾವು ಎಲ್ಲ ಪೇಷಂಟ್ಸ್ಗೂ ಟ್ರೀಟ್ಮೆಂಟ್ ಕೊಡ್ತೀವಿ. ಏನಾದರೂ ಯಾರಿಗೇ ತೊಂದರೆ ಇದ್ರೂ ನಮ್ಮ ಹಾಸ್ಪಿಟ್ಲಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಂಬರ್ ಬಂದು 7411232380. ಕೆಳಗಡೆ ಡಿಸ್ಪ್ಲೇ ಆಗ್ತಿರುತ್ತೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಹಾಸ್ಪಿಟಲಲ್ಲಿ ಹಲವಾರು ಸ್ಪೆಷಾಲಿಟಿಗಳಿದ್ದಾವೆ. ಅದರಲ್ಲೊಂದು ಮುಖ್ಯವಾದ ಸ್ಪೆಷಾಲಿಟಿ ಬಂದು ಮೂಳೆಯಲ್ಲಿ ಹಲವಾರು ತೊಂದರೆಗಳಿರುತ್ತೆ. ಫ್ರಮ್ ಚಿಕ್ಕ ವಯಸ್ಸಲ್ಲಿ ಕಂಜೆನಿಟಲ್ ಡಿಸಾರ್ಡರ್ಸಿಂದ ಹಿಡಿದು ವಯಸ್ಸಾದಮೇಲೆ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ, ಮೂಳೆ ಟೊಳ್ಳಾಗತ್ತೆ, ಅಲ್ಲಿ ತನಕ ತೊಂದರೆಗಳಿದ್ದಾವೆ. ಈ ತೊಂದರೆಗಳಲ್ಲಿ ಎಲ್ಲ ಸ್ಟೇಜಸಲ್ಲೂ ಮೂಳೆ ಪ್ರಾಬ್ಲಮ್ಗಳು ಹಲವಾರು ರೀತಿಯಲ್ಲಿ ಕಾಣಿಸ್ತಾ ಬರುತ್ತೆ. ಸ್ಟಾರ್ಟಿಂಗ್ ಮಕ್ಕಳು ಅಂತ ಹೇಳಿದೆ, ಮಕ್ಕಳಲ್ಲಿ ಪಿಡಿಯಾಟ್ರಿಕ್ ಆರ್ಥೋಪೆಡಿಕ್ ಅಂತ ಹೇಳ್ತೀವಿ. ನಮ್ಮಲ್ಲಿ ಪಿಡಿಯಾಟ್ರಿಕ್ ಆರ್ಥೋಪೆಡಿಕ್ ಸ್ಪೆಷಾಲಿಟಿಯಿಂದ ಹಿಡಿದು ಕೊನೆ ನಾವು ಯೂಶ್ವಲಿ ಜಾಯಿಂಟ್ ರೀಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ಅಲ್ಲಿ ತನಕ ಕೂಡ ಮಾಡ್ತೀವಿ. ಆ್ಯಂಡ್ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪೇಷಂಟ್ಸಲ್ಲಿ ಸ್ಪೋರ್ಟ್ಸ್ ಇಂಜುರೀಸ್ಗಳಾಗ್ತವೆ. ಸ್ಪೋರ್ಟ್ಸ್ ಇಂಜುರೀಸಲ್ಲಿ ಆರ್ಥ್ರೋಸ್ಕೋಪಿಕ್ ಸರ್ಜರೀಸ್ ಅಂತ ಹೇಳ್ತೀವಿ, ಅದು ಕೂಡ ನಮ್ಮ ಹಾಸ್ಪಿಟಲಲ್ಲಿ ಮಾಡ್ತೀವಿ. ಸರ್, ಯೂಶ್ವಲಿಗೆ ಮಂಡಿ ಸವೆತ ಅನ್ನೋದು ಆಲ್ಮೋಸ್ಟ್ ಒಂದು ವಯಸ್ಸಾದಮೇಲೆ, ಒಂದು 55-60 ವರ್ಷ ಆದಮೇಲೆ 90% ಆಫ್ ದ ಜನಗಳಿಗೆ ಕಾಣಿಸುತ್ತೆ. ಇದನ್ನು ಹೇಗೆ ಅವಾಯ್ಡ್ ಮಾಡಬೇಕು? ಇದನ್ನು ಅವಾಯ್ಡ್ ಮಾಡೋಕ್ಕೆ ಫಸ್ಟು ನಮಗೆ ಫಿಸಿಕಲ್ ಫಿಟ್ನೆಸ್ ಇರಬೇಕು. ಮತ್ತು ಇದು ಜಾಸ್ತಿ ಕಾಣಿಸೋದು ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಲ್ಲಿ ಜಾಸ್ತಿ. ಯಾಕೆ? ಅವ್ರಿಗೆ ಸನ್ ಎಕ್ಸ್ಪೋಷರ್ ಇರೋಲ್ಲ, ಸೂರ್ಯಕಿರಣಗಳು ಬಾಡಿ ಮೇಲೆ ಬೀಳಲಿಲ್ಲ ಅಂದರೆ ವಿಟಮಿನ್ D3 ಪ್ರೊಡಕ್ಷನ್ ಆಗಲ್ಲ. ವಿಟಮಿನ್ D3 ಪ್ರೊಡಕ್ಷನ್ ಆಗಲಿಲ್ಲ ಅಂದರೆ ನಾವು ಏನೇ ಕ್ಯಾಲ್ಶಿಯಂ ತೊಗೊಂಡ್ರು ಅದು ಮೂಳೆಗೆ ಸೇರಲ್ಲ, ಅದು ವೇಸ್ಟಾಗಿ ಬಾಡಿನಲ್ಲಿ ಹೋಗುತ್ತೆ. ವಿಟಮಿನ್ D3 ಪ್ರೊಡಕ್ಷನ್ ಆಗಬೇಕು ಅಂದರೆ ಸೂರ್ಯನಿಗೆ ಎಕ್ಸ್ಪೋಸ್ ಆಗಬೇಕು. ಎಲ್ಲ ಕಡೆ ಏನು ಮಾಡ್ತಿದ್ದಾರೆ, ಎಲ್ಲ ಹೆಣ್ಮಕ್ಳು ಬಂದು ಹೌಸ್ ವೈಫ್ ಆಗಿರೋದ್ರಿಂದ ಅವರು ಸೂರ್ಯನಿಗೆ ಎಕ್ಸ್ಪೋಜರ್ ಆಗಬೇಕು ಅಂದರೆ 5 ಗಂಟೆ ಮೇಲೋ 6 ಗಂಟೆ ಮೇಲೋ ಹೋಗ್ತಾರೆ. ಅವಾಗ ಸೂರ್ಯನೇ ಇರೋದಿಲ್ಲ, ಅವಾಗ ಬೆಳಕಿನ ಕಿರಣಗಳು ಕಮ್ಮಿ ಬೀಳುತ್ತೆ. ಆ ಟೈಮ್ಗಿಂತ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ, ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಂಡು ಮುಂಚೆ ಸ್ಟಾರ್ಟ್ ಆದಾಗಿಂದ ಅವರ ಯಂಗ್ ಲೈಫ್ ಫ್ರಮ್ 10ನೇ ವರ್ಷದಿಂದ 20ನೇ ವರ್ಷ ತನಕ ಒಳ್ಳೆ ಫಿಸಿಕಲ್ ಫಿಟ್ನೆಸ್ ಇಟ್ಕೊಬೇಕು. 20ರಿಂದ 40 ಅದನ್ನು ಮೇಂಟೈನ್ ಮಾಡ್ತಾ ಹೋಗಬೇಕು. 40 ಆದಮೇಲೆ ಅವರು ರೆಗ್ಯುಲರಾಗಿ ಎಲ್ಲ ಹೆಣ್ಮಕ್ಳು ಕ್ಯಾಲ್ಶಿಯಂ ಮತ್ತು ವಿಟಮಿನ್ D3 ಸಪ್ಲಿಮೆಂಟ್ಸಲ್ಲಿ ಇರಬೇಕು. ಯಾಕೆಂದರೆ ಹೆಣ್ಮಕ್ಳಲ್ಲಿ ಮೆನೋಪಾಸ್ ಅಂತ ಹೇಳ್ತೀವಿ. ಮೆನೋಪಾಸ್ ಆಗಿದ ತಕ್ಷಣ ಗರ್ಭಕೋಶದಲ್ಲಿ ಈಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಪ್ರೊಡಕ್ಷನ್ ನಿಲ್ಲುತ್ತೆ. ಅದು ನಿಂತಿದ ತಕ್ಷಣ ನಮಗೆ ಕ್ಯಾಲ್ಶಿಯಂ ಡಿಪ್ಲೀಷನ್ ಸಡನ್ನಾಗಿ ಆಗುತ್ತೆ. ಇದನ್ನೇನು ಮಾಡ್ತೀವಿ, ಈಗ ಅವೇರ್ನೆಸ್ ಇದ್ದರೆ ಅವರು ಸಪ್ಲಿಮೆಂಟ್ಸ್ ತೊಗೊತಾರೆ. ಅವೇರ್ನೆಸ್ ಇಲ್ಲದೆ ಇರೋರಿಗೆ ಕಂಟಿನ್ಯೂಸ್ ಆಗಿ ಕ್ಯಾಲ್ಶಿಯಂ ಮತ್ತು ವಿಟಮಿನ್ D3 ಕಮ್ಮಿ ಆಗ್ತಾ ಏನಾಗುತ್ತೆ, ಮೂಳೆ ಸವದಿ ಹೋಗುತ್ತೆ. ಅದು ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ನೋವು ಕೊಡೋಲ್ಲ, ಯಾಕೆಂತಂದರೆ ಎಲ್ಲ ಮೂಳೆಯಲ್ಲಿ ಮೇಲೆ ಕ್ಯಾಪ್ ಇರುತ್ತೆ. ಆ ಕ್ಯಾಪ್ ಸವಿಯೋ ತನಕ ಟೈಮ್ ತೊಗೊಳುತ್ತೆ. ಒಂದು ಸತಿ ಫುಲ್ಲು ಕ್ಯಾಪ್ ಸವ್ದೋದಾದಮೇಲೆ ಆವಾಗ ಮಂಡಿ ನೋವು ಜಾಸ್ತಿ ಆಗುತ್ತೆ. ಆ ಸ್ಟೇಜಲ್ಲಿ ನೀವು ಹಾಸ್ಪಿಟ್ಲಿಗೆ ಬಂದಾಗ ಡಾಕ್ಟರ್ಸ್ ಕೂಡ ಅಂಥ ಬೆಟರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಬಿಕಾಸ್ ಆಲ್ರೆಡಿ ಕಾರ್ಟಿಲೇಜ್ ಕ್ಯಾಪ್ ಅನ್ನೋದು ಕರಗಿಬಿಟ್ಟಿರುತ್ತೆ. ಆವಾಗ ನಮಗೆ ಲಾಸ್ಟ್ ಆಪ್ಷನ್ ಏನು ಉಳಿದಿರುತ್ತೆ, ಸರ್ಜರಿ ಇರುತ್ತೆ. ಅದನ್ನು ಟೋಟಲ್ ನೀ ರೀಪ್ಲೇಸ್ಮೆಂಟ್ ಅಂತ ಅಂದರೆ ಮಂಡಿ ಚಿಪ್ಪು ಬದಲಾವಣೆ ಸರ್ಜರಿ ಅಂತ ಹೇಳ್ತೀವಿ. ಅದೇ ಲಾಸ್ಟ್ ಸ್ಟೇಜಿಗೆ ಬರೋದಕ್ಕಿಂತ ಬದಲು ಸ್ಟಾರ್ಟಿಂಗಿಂದ ಅರ್ಲಿ ಅಟ್ ದ ಏಜ್ ಆಫ್ 30-40 ಬಂದರೆ ಸಿಂಪಲ್ ಕ್ಯಾಲ್ಶಿಯಂ ಮಾತ್ರೆ, ನಮ್ಮ ಕ್ಯಾಲ್ಶಿಯಂ ಮತ್ತು ವಿಟಮಿನ್ D3 ಮಾತ್ರೆಗಳನ್ನ ಒಂದು ವರ್ಷದಲ್ಲಿ 3 ತಿಂಗಳ ತನಕ ತೊಗೊಂಡ್ರೆ ಅವ್ರಿಗೆ ಈ ಮಂಡಿ ಪ್ರಾಬ್ಲಮ್ ಬರದೇ ಇರೋ ಥರ ಅವಾಯ್ಡ್ ಮಾಡ್ಬೋದು. ಸರ್ ರೇಣುಕಾ ಅಂತಾರೆ, ನಾವು ಧಾರವಾಡದಿಂದ ಬಂದೀವಿ ಸರ. ನಮಗೆ ಸುಮಾರು 12 ವರ್ಷದಿಂದ ಜಾಯಿಂಟ್ ಪ್ರಾಬ್ಲಮ್ ಇತ್ತು ರೀ. ನಾವು ಹುಬ್ಬಳ್ಳಿ ಧಾರವಾಡ ಎಲ್ಲ ಟ್ರೀಟ್ಮೆಂಟ್ ಮುಗಿಸಿದ್ದೀವಿ ರೀ, ನಮಗೇನು ಕಡಿಮೆ ಆಗಲಿಲ್ಲ ರೀ. ಈಗ ಬೆಂಗಳೂರಲ್ಲೇ ನಂದಿ ಹಾಸ್ಪಿಟಲಲ್ಲೇ ದಿಲೀಪ್ ಸರ್ ಕಡೆ ತೋರಿಸಿದ್ದೀವಿ ರೀ. ನನಗೆ 1 ತಿಂಗಳ ನಂತರ ಫುಲ್ ಆರಾಮಾಗಿದೆ ರೀ. ಎಲ್ಲ ಕಡೆ ಓಡಾಡ್ತೀನಿ, ಯಾವುದೋ ತೊಂದರೆ ಇಲ್ಲ ರೀ. ಮತ್ತು ನೆಕ್ಸ್ಟ್ ಟೈಮ್ ಬಂದೀವಿ ರೀ. ಈಗ ಅವ್ರಿ ಏನಂತಾರೆ ನೋಡ್ಬೇಕು ರೀ ಅಷ್ಟೇ.